ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ದಿನ ಅಧಿಕಾರದಲ್ಲಿ ಇರಲ್ಲ, ಪತನ ಆಗಿಬಿಡುತ್ತೆ ಲೋಕಸಭೆ ಚುನಾವಣೆಗೆ ಮೊದಲೇ ಅಂತ ಹೇಳ್ಕೊಂಬರ್ತಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ನವರು. ಹೆಂಗೆ ಗೊತ್ತಿಲ್ಲ, ಅಜಿತ್ ಪವಾರ್ಗಳು ಏಕನಾಥ್ ಶಿಂದೆಗಳು ಹುಟ್ಟುಕೊಳ್ತಾರೆ ನೋಡ್ತಾ ಇರಿ ಅಂತ. ನನಗೂ ಗೊತ್ತಿಲ್ಲಪ್ಪ ಅದು ಹೆಂಗೋ ಏನೋ. ಇವತ್ತು ಮೋದಿ ಜೊತೆ ಮೀಟಿಂಗ್ ಆದಮೇಲೆ ಕುಮಾರಸ್ವಾಮಿಯವರು ಮತ್ತೆ ಅದೇ ತರಹದ ಮಾತುಗಳನ್ನು ಆಡಿದ್ದಾರೆ. ಕರ್ನಾಟಕದಲ್ಲಿ ಅಜಿತ್ ಪವಾರ್ ಏಕನಾಥ್ ಶಿಂದೆ ಇದ್ದಾರೆ, ಮೊದಲು ಶಿಂದೆ ಬರ್ತಾರೋ ಅಜಿತ್ ಪವಾರ್ ಬರ್ತಾರೋ ಗೊತ್ತಿಲ್ಲಪ್ಪ ಅಂತ ಏನೇನೋ ಹೇಳಿದ್ದಾರೆ. ಒಳಗೆ ಹೊರಗಡೆ ಚರ್ಚೆ ಅಂತೆ ಈಗ. ಏನಕ್ಕೆ, ಯಾರು ಏಕನಾಥ್ ಶಿಂದೆ, ಯಾರು ಅಜಿತ್ ಪವಾರ್ ಶಿಂದೆ ಯಾರಾಗಬಹುದು ಅಂತ ಕಾಂಗ್ರೆಸ್ನವರು ಕನಸು ಕಾಣೋದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ ಅಂತ ಅಂದಿದ್ದಾರೆ. ಅಜಿತ್ ಪವಾರು ಇದ್ದಾರೆ ಈಗ ಕರ್ನಾಟಕದ ರಾಜಕಾರಣದಲ್ಲಿ, ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣಂತೆ. ಇಬ್ರು ಒಂದು ವೇದಿಕೆಗೆ ಬರ್ತಾರೆ, ಎಲ್ಲ ಒಂದು ಮೆಸೇಜ್ ಕೊಡ್ತಾರೆ ಕಾರ್ಯಕರ್ತರಿಗೆ ಕೊಡೋಣ. ಈಗ ಹೊಸ ಸಂಕ್ರಾಂತಿ ಹಬ್ಬ, ಈಗ ಧನುರ್ಮಾಸ ಬೇರೆ. ನಾವು ಸರ್ಕಾರ ಬೀಳಿಸ್ತೀರಿ ಅಂತ ಎಲ್ಲೂ ಹೇಳಿಲ್ಲ. ಸರ್ಕಾರ ತಾನಾಗೆ ತಾನೇ ಬಿದ್ದೋಗ್ತದೆ. ಅಜಿತ್ ಪವಾರ್ ಆ ತರದವರು ಕಾಂಗ್ರೆಸ್ ಅಲ್ಲೇ ಉಟ್ಕೊಂಡ್ರೆ ನಾವೇನ್ ಮಾಡೋದಲ್ಲಿ? ನಾವೇನು ಕಾಂಗ್ರೆಸ್ ಸರ್ಕಾರ ಅವರು ಕನಸು ಕಾಣ್ತಾ ಇದ್ದಾರೆ. ಕನಸು ಕಾಣೋದ್ರಲ್ಲೇ ತಪ್ಪೇನಿಲ್ವಲ್ಲ. ಕನಸು ಕಾಣೋದನ್ನ ತಪ್ಪು ಅಂತ ನಾವು ಹೇಳೋಕ್ಕಾಗತ್ತಾ? ಕನಸು ಯಾವತ್ತೂ ನಿಜ ಆಗಲ್ಲ. ಭ್ರಮೆನಲ್ಲಿರೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಭ್ರಮೆನಲ್ಲಿರೋರು ನಂಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿನ ಒಳಗಡಿನ ಪರಿಸ್ಥಿತಿ ಏನಿರಬಹುದು ಇಲ್ಲ, ಅಥವಾ ಇವ್ರುಗಳಿಗೆ ಯಾವ ಮಾಹಿತಿ ಮೇಲೆ ಇದನ್ನು ಮಾತಾಡ್ತಿದ್ದಾರೆ ಅಂತ ನಮ್ಮ ಹತ್ರ ಯಾವ ಇನ್ಫಾರ್ಮೇಷನು ಇದ್ದಂಗಿಲ್ಲ. ಬಟ್ ಒಂದಂತೂ ಹೇಳ್ತೀನಿ, ಅಜಿತ್ ಪವಾರ್ ಥರದಲ್ಲೋ ಏಕನಾಥ ಶಿಂದೆ ರೂಪದಲ್ಲೋ ಇರಬಹುದೇನೋ ಕಾಂಗ್ರೆಸ್ಸಲ್ಲಿ ಯಾರೋ ಅತೃಪ್ತಿಯಿಂದ. ಆದರೆ ಇಲ್ಲಿರುವ ಪರಿಸ್ಥಿತಿಗೆ ತಕ್ಕಂತೆ ಆ ಸಂಖ್ಯೆಯನ್ನು ಕರ್ಕೊಂಡು ಬರೋದು ಅಷ್ಟು ಸುಲಭ ಅಲ್ಲ ಅನ್ನೋ ಕನಿಷ್ಠ ಜ್ಞಾನ ಎಲ್ಲರಿಗೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಟ್ ಇಸ್ ನಾಟ್ ಈಸಿ. ಇರ್ಬೋದು ಅಜಿತ್ ಪವಾರೋ ಏಕನಾಥ್ ಶಿಂದೆ ಟೈಪು ಯಾರೋ ಇಬ್ರು ಇರ್ಬೋದು ಕಾಂಗ್ರೆಸ್ ಒಳಗಡೆ. ಅವ್ರ ಜೊತೆ ಅಷ್ಟು ಜನ ಬರ್ತಾರೆ, ಆ ಜನನ್ನ ತರಬೇಕಲ್ಲ, ಅಷ್ಟಷ್ಟು ನಂಬರ್ನ. ಆ ಕೆಪಾಸಿಟಿ ಅದು ಇಲ್ಲ ಈಗ ಸದ್ಯಕ್ಕೆ ಅಂತ ನಮ್ಮ ವಾದ. ನೋಡೋಣ ಮುಂದಕ್ಕೆ. ಕೊನೆಯ ದಿನದ ಸಂಸತ್ ಅಧಿವೇಶನದಲ್ಲಿ ಅಮಾನತು ಪರ್ವ ಮುಂದುವರಿತು. ಇವತ್ತು ಸಂಸದ ಡಿಕೆ ಸುರೇಶ್ ಸೇರಿದಂತೆ ಮೂವರನ್ನ ಅಮಾನತು ಮಾಡಿದ್ರು. 146ಕ್ಕೆ ಏರಿಕೆ ಕಾಣ್ತು. ಕೇಂದ್ರದ ಈ ಕಠಿಣ ಧೋರಣೆಯನ್ನು ಖಂಡಿಸಿ ದೆಹಲಿಯಲ್ಲಿ ಇವತ್ತು ವಿಪಕ್ಷ ನಾಯಕರು ಸಂಸತ್ ಭವನದಿಂದ ವಿಜಯ್ ಚೌಕ್ವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ, ಅಷ್ಟಕ್ಕೂ ಭದ್ರತಾ ವೈಫಲ್ಯ ಆಗಿದ್ದೇಕೆ, ಇದರ ಹಿಂದೆ ಯಾರಿದ್ದಾರೆ ಅಂತ ಕೇಂದ್ರ ಉತ್ತರ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ರು. ನಾಳೆ ದೇಶಾದ್ಯಂತ ಪ್ರತಿಭಟನೆಗೆ ವಿಪಕ್ಷಗಳು ಕರೆ ಕೊಟ್ಟಿದೆ. ಅಂದಹಾಗೆ ಕಲಾಪದ ಮುಗಿಯುವ ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ಕಾಣಿಸಿಕೊಂಡ್ರು. ಆಲ್ ರೈಟ್. ಈಗ ಸದನನೇ ಮುಗಿದೋಯ್ತು ಇವತ್ತು. ಲೋಕಸಭೆ ಎರಡು ಸಭೆನೂ ಆಗೋಗಿತ್ತು. ಇನ್ನಿನ್ನು ಏನಿದೆ ಸದನ ಮುಗಿಯುವವರೆಗೆ ಅಂತ ಇವ್ರು ನಾಚೆ ಹಾಕಿದ್ರು. ಮುಗಿದೇ ಹೋಯ್ತು. ಇನ್ನೇನಿದೆ ಇನ್ನು ಬಾಕಿ? ಈಗ ನೆಕ್ಸ್ಟ್ ಸದನಕ್ಕೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಸದನ ನಡೆಯೋದು ವೋಟ್ ಆನ್ ಅಕೌಂಟ್ ನಡೀಬೇಕು. ಯಾಕಂದರೆ ಬಜೆಟ್ ಒಂದು ಪಾಸ್ ಆಗಬೇಕು. ಅದು ಫೆಬ್ರವರಿ ಎಂಡಲ್ಲಿ ಬಂದುಬಿಡುತ್ತೆ. ಅದುವೇ ಅದಾದಮೇಲೆ ಇನ್ನು ಸದನನೇ ಇರಲ್ಲ. ಸುಮ್ಮನೆ ನಿಮ್ಮ ಹೋರಾಟನ ಜನರ ಹತ್ರ ತೊಗೊಂಡು ಹೊರಟೋಗ್ಬಿಡಿ ಎಲ್ಲರೂ. ಇದರಿಂದ ವರ್ಕೌಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಬಟ್ ಡಿ ಕೆ ಸುರೇಶ್ದು ಇವತ್ತು ಲಾಸ್ಟ್ ಡೇ ಲೋಕಸಭೆ, ಇವತ್ತೇ ಸಸ್ಪೆಂಡ್ ಆಗಿರೋದು. ಏನ್ರಿ ಮಾಡ್ತಿದ್ರಿ ಇಷ್ಟು ದಿನ ನೀವು? ಸಸ್ಪೆಂಡೇ ಆಗದೆ ಪ್ಲೇ ಕಾರ್ಡ್ ತೋರಿಸಿರ್ಲಿಲ್ಲ ಅನ್ಸುತ್ತೆ ಸರ್. ಏಕೆ ಇವತ್ತು ತೋರಿಸಿದ್ದಾರೆ? ಇದೇನ್ರಿ ಲಾಸ್ಟ್ ಡೇ ಸಸ್ಪೆಂಡ್ ಆಗಿದ್ದೀರಿ ನೀವು? ಟೀಮ್ ಬೈ ಟೀಮ್ ಮಾಡ್ಕೊಂಡಿದ್ರೇನೋ ಗೊತ್ತಿಲ್ಲ. ಇವ್ರು ಲಾಸ್ಟ್ ಹಾಕಿದ್ರಾ? ಕರ್ನಾಟಕದ ಲಿಂಕಲ್ಲಿರೋರು ಒಬ್ಬರೇ ನೀವು ಕಾಂಗ್ರೆಸ್ನವರು. ಅದಕ್ಕೆ ಕೊನೆಯಲ್ಲಿ ಸದ್ದು ಮಾಡೋಣ ಅಂತ ಇರ್ಬೇಕು ಸರ್. ಏನಪ್ಪ, ಒಟ್ಟಲ್ಲಿ ಭಾಳ ಲೇಟಪ್ಪ ನೀವು ಸಸ್ಪೆಂಡ್ ಮಾಡಿಸ್ಕೊಂಡಿರೋದು. ತುಂಬ ಲೇಟು. ಲಾಸ್ಟ್ ಡೇ ಫ್ಯೂ ಅವರ್ಸ್ ಅಷ್ಟೇ ನಿಮ್ಮ ಸಸ್ಪೆನ್ಷನ್ ಈಗ. ಓಕೆ, ಆಲ್ ರೈಟ್. ಮುಂದಕ್ಕೆ ಹೋಗೋಣ. ಸಂಸತ್ನಲ್ಲಿ ಸ್ಮೋಕ್ ಬಾಂಗ್ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಬೇಸರ ವ್ಯಕ್ತಪಡಿಸಿದ್ರಂತೆ. ಸ್ಪೀಕರ್ ಕೊಠಡಿಯಲ್ಲಿ ಸಭಾನಾಯಕರನ್ನು ಭೇಟಿ ಮಾಡಿದಾಗ ಇದಾಯ್ತಂತೆ. ಆಗ ಅವರು ಕರ್ನಾಟಕದ ವಿಧಾನಸಭೆಯಲ್ಲಾದ ಭದ್ರತಾ ಲೋಪವನ್ನು ಪ್ರಸ್ತಾಪಿಸಿದ್ರಂತೆ. ಅದೇ ಬಜೆಟ್ ಟೈಮಲ್ಲಿ ಯಾರೋ ಒಬ್ಬರು ಬಂದಲ್ಲಿ ಕೂತಿದ್ರು, ಆರಾಮಾಗಿ ಅವ್ರ ಪಡ್ಗವ್ರು ಕೂತಿದ್ರು ಅಂತ. ಆ ರೀತಿಯೆಲ್ಲ ಆಗಬಾರ್ದು. ಆ ರೀತಿ ಅಂದರೆ ಕರ್ನಾಟಕದಲ್ಲ, ಸದನ ಅಲ್ಲೂ ಇಲ್ಲಿ ಎಲ್ಲವೇ ದಾಳಿ ಯಾರು ತಪ್ಪು ಮಾಡಿದ್ರು ಕ್ರಮ ತಗೊಳ್ಳೇಬೇಕು ಅಂತ ಅಂದಿದ್ದಾರಂತೆ. ಆಮೇಲೆ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದಾಗಲೂ ಇದನ್ನು ಪ್ರಸ್ತಾಪ ಮಾಡಿದ್ರಂತೆ. ಈ ಮಧ್ಯೆ ಅವರು ಯಾವುದೋ ಸಂದರ್ಶನ ಕೊಟ್ಟಿದ್ದಾರೆ. ಅದರಲ್ಲಿ ಅಲ್ಪಸಂಖ್ಯಾತರ ಬಗ್ಗೆ ಪಕ್ಷಪಾತ ಧೋರಣೆ ಅನುಸರಿಸಲಾಗ್ತಾ ಇದೆ, ಪ್ರಜಾಪ್ರಭುತ್ವ ದುರ್ಬಲವಾಗಿದೆ ಅನ್ನೋ ಆರೋಪ ಎಲ್ಲ ತಳ್ಳಾಕಿದ್ದಾರೆ. ನನಗೂ ಏನಂಗೆ ಕಾಣಿಸ್ತಿಲ್ಲಪ್ಪ. ಏನು ದುರ್ಬಲ ಆಗೋದಾಗಿದ್ರೆ ಇಷ್ಟೊತ್ತಿಗೆ ಯಾರು ಇರ್ತಾರೆ ಇರಲಿಲ್ಲ. ಆಮೇಲೆ ಇರೋದ್ರಿಂದಾನೇ ನಾವು ಇನ್ನೂ ಈ ಲೆವೆಲಲ್ಲಿ ಇದ್ದೀವಿ. 9 ಗಂಟೆ ನ್ಯೂಸ್ ಮಾಡ್ಬೋದು ಇನ್ನೂ ಸದ್ಯಕ್ಕೆ. ಆ ಥರದ ಆತಂಕ ಪರಿಸ್ಥಿತಿ. ಹಾಂ,
ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ನಡೆಸೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿ ವಿಧಾನಸಭೆಯ ಕಲಾಪ ನಡೆಯಬೇಕಾದರೆ ಶಾಸಕರ ಒಂದು ಆಸನದಲ್ಲಿ 1-1.5 ಗಂಟೆ ಸಭೆಯ ಕಲಾಪದಲ್ಲಿ ಭಾಗವಹಿಸ್ತಾನೆ. ಅವತ್ತಿನ ವೈಫಲ್ಯದ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ? ಅವತ್ತಿನ ವೈಫಲ್ಯದ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ ಕಾಂಗ್ರೆಸ್ ನಾಯಕರು? ಸರ್ಕಾರದ ಭದ್ರತಾ ವೈಫಲ್ಯ ಅಂತ ಹೇಳಿ ಸದನದ ಕಲಾಪವನ್ನ ನಾವೇನಾದ್ರೂ ನಿಲ್ಲಿಸಿದ್ವಾ? ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಉಪಾಧ್ಯಕ್ಷರ ಮೇಲೆ ಏನೋ ಒಂದು ಪೇಪರ್ಗಳನ್ನ ಹರಿದು ಅಂತ ಹೇಳಿ ವಿರೋಧ ಪಕ್ಷ ಸದಸ್ಯರನ್ನ ಹೊರಗಾಕಿದ್ರಲ್ಲ ನಿಮ್ಮ ಸರ್ಕಾರದಲ್ಲಿ, ಅದು ಆಗಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ಉಂಟು ಮಾಡಲಿ. ಎಸ್, ಅದು ಲೋಪನೇ ಇದು ಲೋಪನೇ. ಎಲ್ಲ ಲೋಪ. ನೀವು ಮಾಡಿದಿರಿ, ಅವರು ಮಾಡಿದ್ದಾರೆ, ನೀವು ಮಾಡಿದ್ದಾರೆ. ಹೋಗ್ತಾ ಇರ್ಬೇಕು ಮುಂದಕ್ಕೆ. ಲೋಕಸಭೆಯಲ್ಲಿ ದಾಂಧಲೆ ಪ್ರಕರಣದ ತನಿಖೆ ತೀವ್ರಗೊಂಡಿದೆ. ತನಿಖೆಯ ಭಾಗವಾಗಿ ಮತ್ತಿಬ್ಬರನ್ನ ದೆಹಲಿ ಸ್ಪೆಷಲ್ ಟೀಮ್ ವಶಕ್ಕೆ ಪಡೆದುಕೊಂಡಿದೆ. ಆರೋಪಿ ಮನೋರಂಜನ್ ಡೈರಿಯಲ್ಲಿ ಉಲ್ಲೇಖವಾದ ಅಂಶಗಳನ್ನು ಪರಿಗಣಿಸಿ ಬಾಗಲಕೋಟೆಯ ನಿವೃತ್ತ ಡಿವೈಎಸ್ಪಿ ವಿಠಲ್ ಜಗಲಿ ಪುತ್ರ, ವೃತ್ತಿಯಲ್ಲಿ ಟೆಕ್ಕಿಯಾಗಿರುವ ಸಾಯಿಕೃಷ್ಣ ಮತ್ತು ಉತ್ತರ ಪ್ರದೇಶದ ಅತುಲ್ ಎನ್ನುವವರನ್ನ ದೆಹಲಿಗೆ ಕರೆದೊಯ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಾಯಿಕೃಷ್ಣ ಮನೋರಂಜನ್ ಬಿಐಟಿ ಬ್ಯಾಚ್ಮೇಟ್ ಜೊತೆಗೆ ರೂಮ್ಮೇಟ್ ಆಗಿದ್ರು. ಸಾಯಿಕೃಷ್ಣ ಜೊತೆ ಮನೋರಂಜನ್ ನಿರಂತರ ಸಂಪರ್ಕದಲ್ಲಿದ್ದ ಎನ್ನಲಾಗ್ತಾ ಇದೆ. ಇನ್ನು ತನಿಖಾ ತಂಡ 2 ದಿನದ ಹಿಂದೆ ನಮ್ಮ ಮನೆಗೆ ಬಂದು ಮಗನನ್ನ ವಿಚಾರಣೆಗೆ ಒಳಪಡಿಸಿ ನಿನ್ನೆ ಕರೆದೊಯ್ದಿದ್ದಾರೆ. ಸಾಯಿಕೃಷ್ಣ ಮನೋರಂಜನ್ ನಡುವೆ 4 ಬಾರಿ ಮೊಬೈಲ್ ಸಂಭಾಷಣೆ ನಡೆದಿದೆ. ಡೈರಿಯಲ್ಲಿ ಹೆಸರಿದ್ದ ಕಾರಣ ವಿಚಾರಣೆ ನಡೆಸಿದ್ದಾರೆ. ನನ್ನ ಮಗ ತಪ್ಪು ಮಾಡಿಲ್ಲ, ಅವನನ್ನ ತನಿಖಾ ತಂಡ ಬಿಟ್ಟು ಕಳಿಸುತ್ತೆ ಅಂತ ಸಾಯಿಕೃಷ್ಣ ತಂದೆ ಅವರು ಹೇಳಿಕೊಂಡಿದ್ದಾರೆ. ಆತ ಮನೋರಂಜನ್ ಜೊತೆ ಹಣಕಾಸು ವ್ಯವಹಾರ ಹೊಂದಿದ್ದ ಮೈಸೂರಿನ ಸಲೂನ್ ಮಾಲೀಕ ವಿಜಯನಗರದ ಸೂರಪ್ಪ ಎಂಬುವರನ್ನ ದೆಹಲಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಅರೆಸ್ಟ್ ಆಗಿರುವ ಆರೋಪಿಗಳನ್ನ ಮತ್ತೆ 15 ದಿನ ಪೊಲೀಸ್ ಕಸ್ಟಡಿಗೆ ತನಿಖಾ ತಂಡ ಪಡ್ಕೊಂಡಿದೆ. ಈ ಮಧ್ಯೆ ಸಂಸತ್ ಭವನದ ರಕ್ಷಣೆಯ ಹೊಣೆಯನ್ನ ಸಿಐಎಸ್ಎಫ್ಗೆ ನೀಡಲು ಕೇಂದ್ರ ಮುಂದಾಗಿದೆ ಅಂತ ತಿಳಿದು ಬಂದಿದೆ. ಆ ಹುಡುಗ ಅಚಾನಕ್ಕಾಗಿ ಅವನ ರೂಮ್ಮೇಟ್ ಆಗಿದ್ದ ಅಂತಾನೋ ಅಥವಾ ಬ್ಯಾಚ್ಮೇಟ್ ಆಗಿದ್ದ ಅಂತಾನೋ, ಅದರ ಆಧಾರದ ಮೇಲೆ ಅವ್ನು ಯಾವಾಗಲೂ ಫೋನ್ ಮಾಡಿದಾಗ ಇವನು ಮಾತಾಡಿದ್ದು ಅವನೇ ಮಾತಾಡಿದ್ದಾನೆ ಅಂತ ಆಗಿದ್ರೆ ನನ್ನ ಪ್ರಕಾರ ಅದು ದೊಡ್ಡ ಅಪರಾಧ ಏನಲ್ಲ. ಇದಕ್ಕೆ ಸಂಬಂಧಿಸಿದೇನಾದ್ರೂ ಇದೆಯಾ ಅನ್ನೋ ಚೆಕ್ ಮಾಡಿ. ಗೊತ್ತಿಲ್ಲ ಏನಿದೆಯೋ ಯಾವುದಿದೆಯೋ ಇಲ್ವೋ. ಎರಡನೇದು, 4 ಸರಿ ಯಾರೋ ಮೊಬೈಲಲ್ಲಿ 4 ಜನ ಜೊತೆ ಮಾತಾಡ್ಬಿಟ್ರು ಅಂದಾಗ ಇವನು ಮನೋರಂಜನ್ನು ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಕಣೋ, ಯಾರಿಗೂ ಹೇಳ್ಬೇಡ ಕಣೋ ಅಂತ ಹೇಳಿದ್ರೆ, ಅದನ್ನು ಇವನು ಹೇಳದೇ ಇದ್ದರೆ ಅದನ್ನು ಪ್ರೂವ್ ಮಾಡೋದಾದ್ರೆ ಬೇರೆ ಕತೆ. ಇಲ್ಲದಿದ್ರೆ ಒಂದು ಮೊಬೈಲ್ನಲ್ಲಿ ಇವತ್ತು ಭಾಳ ಜನರ ಮೊಬೈಲಲ್ಲಿ 500 ಹೆಸರು ಇರುತ್ತೆ. ಯಾರ್ಯಾರಿಗೆ ಫೋನ್ ಮಾಡಿರ್ತಾರೋ, ಏನೇನಕ್ಕೆ ಮಾಡಿರ್ತಾರೋ, ಇವೆಲ್ಲ ಟು ಸಿ ಇನ್ವೆಸ್ಟಿಗೇಷನಲ್ಲಿ ಏನಿದೆ ಅಂತ. ಅದಕ್ಕೆ ಮೊದಲು ಈ ಇನ್ನೊಂದು ಹುಡುಗನ ಭವಿಷ್ಯವನ್ನು ಹಾಳು ಮಾಡೋದು ಒಳ್ಳೆಯದಲ್ಲ. ತನಿಖೆ ಒಂದು ಹಂತಕ್ಕೆ ಹೋಗಬೇಕು. ಲೆಟ್ ಅಸ್ ಸಿ ಇಸ್ ದೇರ್ ಎನಿ ಡಿರೆಕ್ಟ್ ಲಿಂಕ್ ಆರ್ ಎ ಕಾಂಟ್ಯಾಕ್ಟ್ ಆರ್ ಎ ಕೋ ಕಾನ್ಸ್ಪಿರೇಟರ್ ಥರ ನಾವು ಸಪಟೇಜ್ ಮಾಡಿದಾನ ಅವನದು ಏನಾದ್ರು ಇದೆಯಾ ನೋಡೋಣ. ಇಲ್ಲ ಅಂತಂದರೆ ಬಿಟ್ಟು ಕಳಿಸ್ಬೇಕು ಅವನನ್ನು. ಸುಮ್ಮನೆ ಹುಡುಗನ ಲೈಫ್ ಯಾಕೆ ಹಾಳು ಮಾಡಬೇಕು? ಫೋನಲ್ಲಿ ಹೆಸರಿತ್ತು ಮಾತಾಡಿದ್ದ ಅನ್ನೋ ಕಾರಣಕ್ಕೆ.